ವಿಧಾನಸಭೆಯಲ್ಲಿ ಅಂಗೀಕರಿಸಲ್ಪಟ್ಟ ಬಾಡಿಗೆ ತಿದ್ದುಪಡಿ ವಿಧೇಯಕ 2025ರಲ್ಲಿ ಏನಿದೆ? ನಿಯಮ ಉಲ್ಲಂಘಿಸಿದ್ರೆ ಇದರ ದಂಡ ಎಷ್ಟು? ರಾಜ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ನಿರಾಳತೆಯನ್ನ ತರುವ ಕೆಲಸವೊಂದನ್ನು ರಾಜ್ಯ ಸರ್ಕಾರ ಮಾಡಿದೆ. ಬಾಡಿಗೆ ಮನೆಗೆ ಸಂಬಂಧಪಟ್ಟ ನಿಯಮಗಳನ್ನು ಸರಳಗೊಳಿಸುವ ವಿಧೇಯಕವನ್ನ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಅಂಗೀಕರಿಸಿದೆ. ಕರ್ನಾಟಕ ಬಾಡಿಗೆ ವಿಧೇಯಕ 2025 ಅಂಗೀಕೃತವಾಗಿದ್ದು, ಇದರ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ. ಬಾಡಿಗೆ ಮನೆಯಲ್ಲಿ ಇರುವುದು ಸುಲಭದ ವಿಚಾರವಲ್ಲ. ಬಾಡಿಗೆದಾರರು ಮತ್ತು ಮಾಲೀಕರ ಮಧ್ಯೆಯ ಸಂಘರ್ಷ ನಿರಂತರವಾಗಿರುತ್ತೆ. ಅದೆಷ್ಟೋ ಮಾಲೀಕರು ತಮ್ಮ ಮನೆಯಲ್ಲಿರುವಂತಹ ಬಾಡಿಗೆದಾರರಿಗೆ ನಿರಂತರವಾಗಿ ತೊಂದರೆ ಕೊಡ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ತೆಗೆಯೋದು, ಏಕಾಏಕಿ ಮನೆ ಖಾಲಿ ಮಾಡಿ ಅಂತ ಹೇಳೋದು, ನೋಟಿಸ್ ನೀಡದೆಯೇ ಮನೆ ಖಾಲಿ ಮಾಡಿಸುವುದು, ಹೀಗೆ ತುಂಬಾ ಕಿರುಕುಳವನ್ನ ನೀಡ್ತಾರೆ. ಹಾಗೆ ಬಾಡಿಗೆದಾರರು ಕೂಡ ಅನೇಕ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ಇದೀಗ ಅಂಗೀಕಾರ ಆಗಿರುವಂತಹ ಕರ್ನಾಟಕ ಬಾಡಿಗೆ ವಿಧೇಯಕದಲ್ಲಿರುವ ನಿಯಮಗಳು ಬಾಡಿಗೆದಾರರು ಮತ್ತು ಮನೆ ಮಾಲೀಕರಿಬ್ಬರಿಗೂ ಕೂಡ ಅನ್ವಯ ಆಗಲಿಕ್ಕಿದೆ. ಕೇಂದ್ರದ ಮಾದರಿ ಬಾಡಿಗೆ ಕಾಯ್ದೆ 2021ಕ್ಕೆ ಅನುಗುಣವಾಗಿ ಈ ತಿದ್ದುಪಡಿಯನ್ನ ತರಲಾಗಿದ್ದು, ಬಾಡಿಗೆ ನಿಯಮವನ್ನ ಆಧುನೀಕರಣಗೊಳಿಸಲು, ಅಧಿಕೃತ ಬಾಡಿಗೆ ಒಪ್ಪಂದಗಳನ್ನು ಉತ್ತೇಜಿಸಲು ಹಾಗೆ ವಿವಾದಗಳಿಗೆ ತ್ವರಿತ ಪರಿಹಾರವನ್ನ ನೀಡಲು ಈ ವಿಧೇಯಕವನ್ನ ರೂಪಿಸಿದ್ದಾಗಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಈ ಹಿಂದೆ ಇದ್ದಂತಹ ಬಾಡಿಗೆ ಕಾಯ್ದೆಯಡಿಯಲ್ಲಿ ಸಣ್ಣ ಪುಟ್ಟ ಉಲ್ಲಂಘನೆಗಳಿಗೂ ಕೂಡ ಜೈಲು ಶಿಕ್ಷೆ ಇರ್ತಾ ಇತ್ತು. ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುದ್ಧಿಯಾಗಿತ್ತು. ಆದರೆ ಈಗ ಹೊಸ ವಿಧೇಯಕದ ಅಡಿ ಜೈಲು ಶಿಕ್ಷೆಯನ್ನ ಬದಲಿಸಿ ದಂಡವನ್ನ ವಿಧಿಸಲಾಗಿದೆ. ಈ ದಂಡದ ಮೊತ್ತ ಅಧಿಕೃತವಾಗಿರಬಹುದು, ಆದರೆ ಬಾಡಿಗೆ ಮನೆಯ ವಿಚಾರದಲ್ಲಿ ಜೈಲಿಗೆ ಹೋಗುವ ರೂಲ್ಸ್ ಅನ್ನ ತರಲಾಗಿದೆ ಅಂತ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಗಾದ್ರೆ ಮನೆಯ ಮಾಲೀಕರು ಇದನ್ನ ನೆನಪಿಟ್ಟುಕೊಳ್ಳಬೇಕು. ಮನೆ ಬಾಡಿಗೆ ಪಡೆದು 2 ತಿಂಗಳ ಒಳಗೆ ಆನ್ಲೈನ್ನಲ್ಲಿ ಬಾಡಿಗೆ ಒಪ್ಪಂದ ನೋಂದಣಿಯಾಗಿರಬೇಕು. ಇದಕ್ಕೊಂದು ಪೋರ್ಟಲ್ ಅನ್ನು ಆರಂಭಿಸಿ ನಿರ್ಧರಿಸಲಾಗಿದ್ದು, ಅದರಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕು. ಇನ್ನು ಭದ್ರತಾ ಠೇವಣಿಯಾಗಿ ಬಾಡಿಗೆದಾರರು 2 ತಿಂಗಳ ಬಾಡಿಗೆಯ ಮೊತ್ತವನ್ನ ಮಾಲೀಕರಿಗೆ ಕೊಟ್ಟರೂ ಕೂಡ ಸಾಕು. ಬೆಂಗಳೂರು ಸೇರಿ ಅನೇಕ ಭಾಗಗಳಲ್ಲಿ ಮನೆ ಸೇರುವ ಡೆಪಾಸಿಟ್ ಅಂತ 6 ರಿಂದ 10 ತಿಂಗಳ ಬಾಡಿಗೆ ಮೊತ್ತವನ್ನ ಒಂದೇ ಸಲ ತೆಗೆದುಕೊಳ್ಳಲಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.